ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಾಪ ಈ ಹುಡುಗರಿಗೆ ನಮ್ಮ ವಿಶ್ವ ಅನ್ಕೊಂಡ್ರೆ ಎಷ್ಟೊಂದು ಪ್ರೀತಿ ಅಲ್ವಾ. ಕಾಲೇಜ್ ಬಿಟ್ಟರು ಗೆಳೆತನ ಬಿಟ್ಟಿಲ್ಲ ನೋಡು. ನಮ್ಮ ವಿಶ್ವನೂ ಅಷ್ಟೇ ರೀ, ಅವ್ರ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾನೆ. ಅವ್ರಿಗೇನಾದರೂ ಒಂದು ತೊಂದರೆ ಆಯಿತು ಅಂದರೆ ಮೊದಲು ಹೋಗಿ ನಿಂತ್ಕೋತಾನೆ. ಬಾಮ್ಮ ಚಂದನ, ತಲೆನೋವು ಹೇಗಿದೆ? ಪರವಾಗಿಲ್ಲ ಅಮ್ಮ. ಜಾಸ್ತಿ ತಲೆನೋವಿದ್ರೆ ಡಾಕ್ಟರ್ ಹತ್ರ ಹೋಗೋಣ. ಅಷ್ಟೆಲ್ಲ ಏನು ಬೇಡ ಸರ್, ಕಮ್ಮಿ ಆಗಿದೆ. ಚಂದನ, ಇವತ್ತು ನಮ್ಮ ವಿಶ್ವನ್ ಫ್ರೆಂಡ್ಸ್ ಬಂದಿದ್ರು. ಅವ್ನ ಬರ್ಡೇ ಅಂತ ಕೇಕ್ ತೊಗೊಂಬಂದು ಕಟ್ ಮಾಡಿದ್ರು. ನೀನು ಒಬ್ಳು ಇರಲಿಲ್ಲ ನೋಡು. ನಾನು ನಿನ್ಗೆ ಒಳಗಡೆ ಕೇಕ್ ಎತ್ತಿಟ್ಟಿದ್ದೀನಿ, ತಿನ್ಕೊಂಬಿಡು. ಸರಿಮ್ಮ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಬಂದು ಸೆಲೆಬ್ರೇಷನ್ ಮಾಡ್ತಿದ್ರೆ ಇವರೆಲ್ಲ ಹೋಗಿದ್ರು? ಯಾವತ್ತೂ ಇಲ್ಲದೆ ಇರೋ ತಲೆನೋವು ಇವತ್ತು ಬಂದ್ಬಿಡ್ತಾ? ಇವ್ರು ಏನೋ ನಾಟಕ ಆಡ್ತಿದ್ದಾರೆ. ಅದು ಏನು ಅಂತ ನನಗೆ ಅರ್ಥನೇ ಆಗ್ತಿಲ್ವೇ. ಇವರು ಮತ್ತು ವಿಶ್ವ ಏನೋ ನಡೆಸ್ತಾ ಇದ್ದಾರೆ. ಅದು ಏನು ಅಂತ ನಾನು ಕಂಡು ಹಿಡ್ದೇ ಹಿಡಿತೀನಿ. ಬ್ರೋ, ಏನೋ ಹೀಗೆಲ್ಲ ಆಗ್ತಿದೆ. ನನಗನ್ಸುತ್ತೆ ನಿನ್ನ ಮೇಲೆ ಯಾರಿಗೋ ಕಣ್ಣು ಬಿದ್ದಿದೆ ಅಂತ. ಸರಿಯಾಗಿ ಬಿದ್ದಿದೆ ಕಣ್ಣು ಅಲ್ಲ. ಒಂದಾದ್ರೆ ಸರಿ, ಎರಡಾದ್ರೆ ಸರಿ, ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬಂದು ಗುಮ್ತಾ ಇದೆಯಲ್ಲ. ಬ್ಯಾಡ್ ಲಕ್ ಬ್ರೋ, ಬ್ಯಾಡ್ ಲಕ್. ಸಾರಿ. ಹೌದು, ಏನು ಕರ್ಮನ ಕಣ. ನಾವು ದುಡ್ಡಿನ ದುರಾಸೆಗೆ ಬಿದ್ದು ಆ ದುಡ್ಡು ಹೋಯ್ತು ಅಂತ ಅನ್ಬೋದು. ನಮ್ಮ ಮನೆ ಕಣ, ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಕಟ್ಸಿದ ಮನೆ ಕಣ. ಅದೇ ಹೋದ್ರೆ ಜೀವನ ಹೇಗೋ ಮಾಡಲಿ. ನಿಮ್ಮ ಪರಿಸ್ಥಿತಿ ನಂಗೆ ನೋಡೋಕ್ಕಾಗ್ತಿಲ್ಲ ಬ್ರೋ. ನಿಮಗೆ ಹೆಲ್ಪ್ ಮಾಡಬೇಕು ಅಂತ ನನಗೆ ಭಾಳ ಆಸೆ. ನಿಮಗೆ ಗೊತ್ತಲ್ಲ, ರಿಯಲಿ ಹೆಲ್ಪ್ಲೆಸ್. ನೀನು ಮನಸ್ಸು ಮಾಡಿದ್ರೆ ಆಗುತ್ತೆ ಕಣ, ಪ್ಲೀಸ್ ಕಣ. ಹಾಂ, ನೀನೇನೋ ಅಲ್ಲ, ಮಾವನ ಮನೆಯಲ್ಲಿ ಕೆಲಸವಿಲ್ದಿರ ಖಾಲಿ ಕೂತಿದ್ದೀನಿ. ನಾನೇನೋ ಮಾಡೋಕ್ಕಾಗತ್ತೆ? ಏಯ್, ನಿಮ್ಮ ಮಾವನ್ನ ಒಂದ್ಸಲ ಮೀಟ್ ಮಾಡಿಸೋ, ನಾನು ಮಾತಾಡ್ತೀನಿ ಕಣ. ಅವರು ರಾಜಕೀಯ ಪವರ್ ಇರೋರು, ಇನ್ಫ್ಲೂಯೆನ್ಸ್ ಇರೋರು. ಅವ್ರ ಕೆಲಸ ಆಗುತ್ತೆ ಕಣ, ಪ್ಲೀಸ್ ಕಣ, ಕರ್ಕೊಂಡೋಗೋ. ಅಲ್ಲ ಬ್ರೋ, ಆ ಮನೇಲಿ ಒಂದು ನೊಣ ನೋಡಿದ್ರು ಉಪ್ಪು ಅಂತ ಮುಖಕ್ಕೆ ಹೋಗ್ಯತ್ತೆ. ಅಂಥದ್ರಲ್ಲಿ ಅಂದರೆ ನಿನ್ನ ಪರಿಸ್ಥಿತಿ ನೋಡಿ ಇಲ್ಲ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಪ್ಲೀಸ್ ಕಣ. ಸರಿ, ಕರ್ಕೊಂಡು ಹೋಗ್ತೀನಿ ಬಾ. ಆಮೇಲೆ ಏನಾಗುತ್ತೋ ನೋಡೋಣ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು ವೆರಿ ಮಚ್ ಕಣ. ಥ್ಯಾಂಕ್ಸ್. ಏನೋ ನೀನು ಒಳ್ಳೆ. ಸಂಚನ. ಹಾಂ ದೇವಿ, ಹೇಳೋ. ಹರಿ, ಎಲ್ಲಿದ್ಯಾ? ಇನ್ನು ಹೈದರಾಬಾದಲ್ಲೇ ಇದ್ಯಾ? ಯಾವತ್ತು ಹೊರಡ್ತೀಯಾ? ಇಲ್ಲ, ಹೊರಗಡೆ ಇದ್ದೀನಿ, ಬರ್ತಾ ಇದ್ದೀನಿ. ಹೊರಟಿ ನೀನೇನು? ಸರಿ, ಬೇಗ ಬಾ. ಯಾಕೆ ಬೇಬಿ, ಬೇಜಾರಲ್ಲಿದ್ಯಾ? ಏನಾಯ್ತು? ಇನ್ನೇನಾಗಬೇಕು? ನಿಮ್ಮ ಅಕ್ಕ ಭಾವನ ಇದ್ದಾಳಲ್ಲ, ನಮ್ಮ ಮನೆಯವ್ರನ್ನ ನೆಮ್ಮದಿಯಾಗಿರಕ್ಕೆ ಎಲ್ಲಿ ಬಿಡ್ತಾಳೆ? ಈ ಮನೇಲಿ ಏನೆಲ್ಲ ಆಗ್ತದೆ ಅಂತ ನಿಂಗೆ ಗೊತ್ತಾ? ಏನಾಗ್ತಿದೆ? ಇನ್ನೇನಾಗಬೇಕು? ಅಕ್ಕ ಭಾವನ ಇದ್ದಾಳಲ್ಲ, ಅವಳ ಏನು ಮಾಡಿದ್ಲು? ಸರಿಯಾಗಿ ಹೇಳ್ಬಾರ್ದಾ? ನಿಮ್ಮ ಅಕ್ಕ ನಮ್ಮ ಮನೆಯವ್ರ ಮೇಲೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಸ್ವಲ್ಪ ಯಾಮಾರಿದ್ರು ನಮ್ಮ ಮನೆಯವರೆಲ್ಲ ಜೈಲ್ ಕಂಬಿ ಎಣಿಸ್ಬೇಕಾಗಿತ್ತು. ನೀನು ಇಲ್ಲಿದ್ರೆ ನೀನು ಕರ್ಕೊಂಡು ಹೋಗಿರೋರು. ಅಲ್ಲ ಹರಿ, ನಿಮ್ಮ ಅಕ್ಕ ಯಾಕೆ ಈ ಥರ ಮಾಡ್ತಾಳೆ? ನನಗೊಂದು ಅರ್ಥ ಆಗ್ತಿಲ್ಲ. ಅಯ್ಯೋ, ಹೀಗೆಲ್ಲ ಮಾಡ್ಬಿಟ್ಲಾ? ಇದ್ಯಾಕೋ ಸ್ವಲ್ಪ ಓವರ್ ಆಯಿತು ಅನಿಸ್ತಿದೆ. ಇರು, ನಾನೇ ಬಂದು ಮಾತಾಡ್ತೀನಿ. ಇರು. ಸರಿ, ಈಗಲೇ ಹೊರಟು ಬಾ. ಓಕೆ, ಬಂದು ಮಾತಾಡ್ತೀನಿ. ಇರು. ಯಾಕೋ ಟೆನ್ಷನ್ ಇದೆಯಾ? ಏನಾಯ್ತು? ಎಲ್ಲ ನನ್ನ ಕರ್ಮ. ನಮ್ಮ ನೆಮ್ಮದಿ ಹಾಳು ಮಾಡೋಕ್ಕೆ ಅಂತ ಇದ್ದಾಳಲ್ಲಪ್ಪ ಭಾವನಾ ಅಕ್ಕ. ಮತ್ತೇನೋ ಮಾಡಿದ್ಲು ಅವಳು? ಅಲ್ಲ ಕಣೋ, ನಮ್ಮ ಮಾವನ ಮನೆಯವರು ನಮ್ಗೇನಾದ್ರು ಹೆಲ್ಪ್ ಮಾಡ್ತಾರೆ, ಲೈಫಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂತ ನಾನು ಯೋಚನೆ ಮಾಡ್ತಿದ್ರೆ ಇವಳು ಆವಾಗ ಬಂದು ಬಾಂಬ್ ಹಾಕಿ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿತಾ ಇದ್ದಾಳಲ್ಲ. ಕರ್ಮ. ಕಣ, ನಾನು ಮೊದಲೇ ಟೆನ್ಷನ್ ಇದ್ದೀನಿ. ಅದೇನು ಅಂತ ಸರಿಯಾಗಿ ಹೇಳಪ್ಪ ನೀನು. ಅದು ಇವಳು ನಮ್ಮ ಮಾವನ ಮನೆಯವ್ರ ಮೇಲೆ ವರದಕ್ಷಿಣೆ ಕಿರುಕುಳ ಅಂತ ಕೇಸ್ ಹಾಕಿದಾಳಂತೆ. ಅದು ಪೊಲೀಸ್ ಕೇಸ್ ಆಗಿ ಪೊಲೀಸ್ನವರೆಲ್ಲ ಮನೆ ಹತ್ರ ಬಂದಿದ್ರಂತೆ. ಆಮೇಲೆ ನಾನು ಕೇಸೇ ಫೈಲ್ ಮಾಡಲಿಲ್ಲ ಅಂತ ಡ್ರಾಮಾ ಮಾಡಿದ್ದಾಳೆ. ನಮ್ಮ ಮಾವನ ಮನೆಯವರೆಲ್ಲ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ ಕಣೋ. ಓಹ್, ಅವಳಿಗೆ ಏನೋ ಬಂದಿದೆ? ಇಲ್ಲ, ನನ್ನ ಗ್ರಾಚಾರ ಬ್ರೋ. ಇವಾಗ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋದರೆ ಅಲ್ಲಿರೋರೆಲ್ಲ ಸೇರಿ ನಾನು ತಿಥಿ ಮಾಡ್ಬಿಡ್ತಾರಷ್ಟೇ. ಅಯ್ಯೋ ಬೇಡಪ್ಪ, ನನ್ನ ಬಿಟ್ಬಿಡು ದಯವಿಟ್ಟು ಪ್ಲೀಸ್. ಏನು ಹೇಳ್ತಿದ್ಯಾ? ಏಯ್ ಪ್ಲೀಸ್ ಕಣೋ, ಹಾಗೆ ಮಾಡ್ಬೇಡ ಕಣೋ. ಈಗ ತಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಕಣೋ. ನೀನು ಹೆಲ್ಪ್ ಮಾಡಬೇಕು ಅಂತಲೇ ನನಗೂ ಆಸೆ ಇರೋದು. ಆದರೆ ನೀನೇ ಯೋಚನೆ ಮಾಡು, ನಾನೇ ಅವ್ರ ಮನೆಯಲ್ಲಿ ಬಿಟ್ಟಿ ಕೂಳು ತಿನ್ಕೊಂಡು ಬಿದ್ದಿದ್ದೀನಿ. ಕೆಲಸ ಇಲ್ಲ ನನಗೆ, ಖರ್ಚಿಗೆ ಅವ್ರ ಹತ್ರನೇ ಇಸ್ಕೊತಾ ಇದ್ದೀನಿ ಕಾಸನ್ನ.
ಇಂಥ ಟೈಮಲ್ಲಿ ನಿನ್ನನ್ನು ಕರ್ಕೊಂಡು ಹೋಗಿ ಮಾವ ಪ್ಲೀಸ್ ನಮ್ಮ ಅಣ್ಣಂಗೆ ಹೆಲ್ಪ್ ಮಾಡಿ ಅಂದರೆ ಅವ್ರೇನು ಅನ್ಬೋದಪ್ಪ ಗೆಸ್ ಮಾಡಿದ್ಯಾ? ಹ್ಞೂ ನಿನಗೆ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಸಹಾಯ ಮಾಡ್ತಾನೆ ಕೂತು ಬಿಡ್ತೀನಿ ನಾನು. ನೀವು ಮಾತ್ರ ನಿಮ್ಮ ಮನೆಯವರು ನಿಮ್ಮ ಅಕ್ಕ ಎಲ್ಲರೂ ನನಗೆ ತೊಂದರೆ ಕೊಡ್ಕೊಂಡೇ ಕೂತ್ಬಿಡಿ ಅಂತ ನನಗೆ ಬೈದ್ರೆ ನಾನೇನು ಮಾಡಲಿ? ಆಗೋದೇ ಇಲ್ಲ. ದಯವಿಟ್ಟು ಬಿಟ್ಬಿಡು ನನ್ನ ಪ್ಲೀಸ್, ನನ್ನ ಬಿಟ್ಬಿಡು ಪ್ಲೀಸ್ ಕಣ, ಪ್ಲೀಸ್ ಕಣ. ಈ ವಿಷಯದಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡು. ಬಾಯ್ ಹರೀಶ, ಬರ್ತೀನಿ. ಒಳೊಬ್ಳು ಅನಿಷ್ಟ ಎಲ್ಲೋದ್ರೂ ಏನಾದರೂ ಒಂದು ಕಷ್ಟ ತಂದಿಟ್ಟೆ ಇಟ್ಟ. ಕರ್ಕೊಂಡು ಹೋಗ್ತೀನಿ ಅಂತ ಏನು ಮಾಡೋದಪ್ಪ ಈಗ? ನಾನೇನೋ ಮಾತಾಡೋದು, ಇವಳೋಗೇನೋ ಕಂಪ್ಲೇಂಟ್ ಕೊಡೋದು. ಸಾಕಾಗೋಗೈತಪ್ಪ ನನಗೆ. ಅಲ್ಲ ಕಳ, ನಾವು ಈಟು ವರ್ಷ ಸಂಪಾದನೆ ಮಾಡ್ಕೊಂಬಂದಿದ್ದು ಮಾನ ಮರುವಾದನೆಲ್ಲ ನಿನ್ನ ಹೆಂಡ್ರು ನುಣ್ಣಗೆ ಮಾಡಿಬಿಟ್ಲು. ಲೈ, ನಾನು ಒಂದೇ ಒಂದು ಫೋನ್ ಮಾಡಿದರೆ ಓಡ್ ಬಂದು ನನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊತಾ ಇದ್ರು ಪೊಲೀಸರು. ಇವತ್ತು ಅದೇ ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡಕ್ಕೆ ಬಂದರು. ಹಂಗೆ ಮಾಡ್ಬಿಡ್ಲು ನಿನ್ನ ಹೆಂಡ್ರು. ನಿನ್ನ ಹೆಂಡ್ರು ಮನಸ್ಸಲ್ಲಿ ಇನ್ನೂ ಏನೇನಿರೋದೋ ಯಾರು ಗೊತ್ತಾ? ನನಗೆ ಗೊತ್ತಿತ್ತು ಕಣೋ, ಒಂದಲ್ಲ ಒಂದಿನ ಹೀಗಾಗತ್ತೆ ಅಂತ. ಇದೆಲ್ಲ ನಮ್ಗೆ ಯಾಕೋ ಬೇಕಿತ್ತು? ನಿನಗೆ ಯಾಕೋ ಇಂಥ ಬುದ್ಧಿ ಬಂತು? ಇವಳನ್ನ ಕರ್ಕೊಂಡು ಬಂದು ಹೇಗಿದ್ದ ಮನೆ ಹೇಗ್ ಮಾಡ್ಬಿಟ್ಯೋ? ಅವ್ವ, ಅವರೇ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಹೇಳ್ತವ್ರಲ್ವಾ, ಇನ್ಯಾಕೆ ಬಿಡವಾ? ಮಾಡಿದ್ದೆಲ್ಲ ಮಾಡಿ ಬಾಯಲ್ಲಿ ಹೇಳ್ತಿದ್ದಾಳೆ ಅಷ್ಟೇ. ಅದನ್ನ ನೀನೊಬ್ಬನೇ ನಂಬೇಕಣೋ, ನಾವ್ಯಾರು ನಂಬೋದಿಲ್ಲ. ಸಿದ್ದು, ಯಾಕೆ ನಿಮ್ಮ ಹೆಂಡತಿ ಈ ಥರ ಎಲ್ಲ ಮಾಡಬೇಕಾಗಿತ್ತು? ಮನೇಲಿ ಯಾರ್ದು ಏನು ತಪ್ಪಿಲ್ಲ ಅಂತ ಅಂದಾಗ ಹೋಗಿ ಈ ಥರ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಆದ್ರೂ ಏನಿತ್ತು? ಈ ಮನೆಯಲ್ಲಿ ಇರೋದಕ್ಕೆ ಒಂಥರ ಭಯ ಆಗ್ತಿದೆ. ಒಂದು ಚೂರು ನೆಮ್ಮದಿ ಇಲ್ಲ. ಅಲ್ಲ, ಯಾರು ಏನು ತಪ್ಪು ಮಾಡಿದೆ ಇವ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಏನರ್ಥ? ನನಗಂತೂ ಇತ್ತೀಚೆಗೆ ಮನೇಲಿ ಇರೋದಕ್ಕೆ ಒಂದು ಚೂರು ನೆಮ್ಮದಿನೇ ಇಲ್ಲ, ಭಯ ಆಗುತ್ತೆ. ಛೇ, ಇವ್ರ ಮನ್ಸಲ್ಲಿ ಇನ್ನೂ ಅದು ಏನೇನಿದೆಯೋ ಏನೇನೋ. ಅವ್ರು ಬೇಕು ಅಂತ ಕೊಟ್ಟಿಲ್ಲ ಅದಕ್ಕೆ. ಭಾವನಾ, ನೀನು ಈ ಥರ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನೇನು ತಪ್ಪು ಮಾಡಿದ್ದೆ? ಚೆನ್ನಾಗೇ ಮಾತಾಡ್ತಿದ್ದೆ ಅಲ್ವಾ, ಚೆನ್ನಾಗೇ ಇದ್ದೆ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿದ್ದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿಯಾ? ಅಲ್ಲ ಸಂಜನಾ, ನಾನು ನಿಜ ಹೇಳ್ತಾ ಇದ್ದೆ. ಲಕ್ಷ್ಮೀ ನಿವಾಸ ಲಕ್ಷ್ಮೀ